ಸ್ಕ್ವಿಡ್ ಗೇಮ್ ಸೀಸನ್ 3 ಒನ್ ಆಫ್ ದ ಮೋಸ್ಟ್ ವಾಚ್ಡ್ ಶೋದಾಗ ಬರ್ತೈತಿ. ಸೊ ಅದರದ ಥರ್ಡ್ ಸೀಸನ್ ಬಂದೈತಿ. ಹೆಂಗಿತ್ತು ಅಂತ ಹೇಳ್ತೀನಿ ಬರ್ರಿ. ಸೆಕೆಂಡ್ ಸೀಸನ್ ಟೈಪ್ ಡಿಸಪಾಯಿಂಟ್ಮೆಂಟ್ ಆಯಿತು. ಆ್ಯಂಡ್ ಥರ್ಡ್ ಸೀಸನ್ ಫಸ್ಟ್ ಸೀಸನ್ ಟೈಪ್ ಎಕ್ಸೈಟ್ಮೆಂಟ್ ತರ್ತಿತ್ತು. ಸ್ಕ್ವಿಡ್ ಗೇಮ್ ಸೀಸನ್ 3 ಭಾಳ ವೀಕ್ ಇತ್ತು. ಇದರೊಳಗೆ ಅಂಥಪ್ರಿ ಗೇಮ್ಸ್ ಇದ್ದಿಲ್ಲ, ಮತ್ತು ಕ್ಯಾರೆಕ್ಟರ್ಸ್ ಜೊತೆ ಅಂಥಪ್ರಿ ಇಮೋಷ್ನಲ್ ಕನೆಕ್ಟ್ ಆಗಿದ್ದಿಲ್ಲ, ಮತ್ತು ಗೇಮ್ಸು ಅಂಥಪ್ರಿ ಇಂಟ್ರೆಸ್ಟಿಂಗ್ ಏನು ಇದ್ದಿದ್ದಿಲ್ಲ. ಆದ್ರೆ ಅದು ಭಾಳ ಸ್ವಲ್ಪ ವೀಕ್ ಆಗಿಬಿಡುತ್ತೆ. ಹಾಗೆ ಫಸ್ಟ್ ಸೀಸನಿಗೆ ಕಂಪೇರ್ ಮಾಡಿದ್ರಪ್ಪ ಅಂತ ಸೆಕೆಂಡ್ ಸೀಸನ್ ಭಾಳ ವೀಕ್ ಇತ್ತು. ಆದ್ರೆ ಥರ್ಡ್ ಸೀಸನ್ ಹೇಳ್ತೀನಿ ಬೈ, ಲಾಸ್ಟ್ ಎಪಿಸೋಡ್ ನೀವು ಕಣ್ಣ ಖರ್ಚಿ ಬಿಡ್ಕೊಂಡೇ ಕೊಂಡಿರ್ಬೇಕು. ಇದಕ್ಕಪ್ಪ ಅಂತಂದ್ರೆ ಈ ಸೀಸನ್ ಒಳಗೆ 3 ಗೇಮ್ಸ್ ತೋರಿಸ್ತಾರೆ. 3 ಭಾರಿ ಇಂಟ್ರೆಸ್ಟಿಂಗ್ ಇದಾವೆ. ನೀವು ಟ್ರೈಲರ್ ಒಳಗೆ ನೋಡಿರ್ಬೇಕು. ಬೆಂಕ್ ಅಂದ್ರೆ ಬೆಂಕ್ ಅದು ಬೂಟಿ ಬಾಯಕ್ಕೆ ತರ್ತಾವೆ. ಈ ಹೇಳ್ತೀನಿ ನಾನು, ಅಂಥ ಭಾರಿ ಗೇಮ್ಸ್ ಅದಾವೆ ಮತ್ತು ಭಾರಿ ಇಂಟ್ರೆಸ್ಟಿಂಗ್ ಅದಾವೆ. ಮತ್ತು ಹೆಂಗೆ ಮಂದಿಗಳು ಸಾಯ್ಕೋತ ಹೊಕ್ಕಾರ, ಅವರಿಗೆ ಸೀಸನ್ 2 ಒಳಗೂ ಯಾರಿಗೆ ಇಮೋಷ್ನಲ್ ಕನೆಕ್ಟ್ ಆಗಿರೋದಿಲ್ಲ, ಸೀಸನ್ 3 ಒಳಗೆ ಅವ್ರಿಗೆ ಇಮೋಷ್ನಲ್ ಕನೆಕ್ಟ್ ಆಕೈತಿ. ಸ್ಪೆಷಲಿ ಅವರ ಮಗ ಮತ್ತು ಅವಂದು ಏನು ಸೀನ್ ಐತಲ್ಲ, ಬೆಸ್ಟ್ ಸೀನ್. ಸೊ ಸೀರೀಸ್ ದ ಮೇನ್ ಕ್ಯಾರೆಕ್ಟರ್ ಪ್ಲೇಯರ್ ನಂಬರ್ 456ಗೆ ಈ ಸೀಸನ್ ಒಳಗೆ ಟ್ರಿಬ್ಯೂಟ್ ಕೊಟ್ಟಾಗಿದ್ದಕ್ಕಪ್ಪ ಅಂತಂದ್ರೆ ಅವರದ್ದು ಆ್ಯಕ್ಟಿಂಗ್, ಅವ್ರು ಏನು ಕೆಲಸ ಮಾಡ್ತಾರಲ್ಲ, ಅವ್ರು ಯಾರಿಗೆ ಜಸ್ಟಿಸ್ ತರಬೇಕತ್ತಾರಲ್ಲ, ಈ ಗೇಮ್ಸ್ ಯಾರಿಗೆ ಬಂದ್ ಮಾಡಿಸ್ಬೇಕತ್ತಾರಲ್ಲ, ಅವ್ರ ಜೊತೆ ಇವರು ಇಷ್ಟು ಭಾರಿ ಫೈಟ್ ಮಾಡ್ತಾರೆ. ಮೆಂಟಲಿನೂ ಐತೆ, ಫಿಸಿಕಲಿನೂ ಐತೆ. ಭಾಳ ಕೆಟ್ಟ ಅವ್ರಿಗೆ ನೋಡೋದು ಕಣ್ಣಾಗಿ ನೀರು ಬರ್ತವೆ. ಸೊ ಸೀಸನ್ 2 ಒಳಗೆ ಒಬ್ಬ ಹುಡುಗಿ ಪ್ರೆಗ್ನೆಂಟ್ ಇದ್ಲು. ಅದಕ್ಕೆ ಸೀಸನ್ 3 ಒಳಗೆ ಭಾರಿ ದೊಡ್ಡ ಜಸ್ಟಿಸ್ ಕೊಟ್ಟಾರೆ. ಅದು ಲಾಸ್ಟ್ ಎಪಿಸೋಡ್ ನಿಮಗೆ ಗೊತ್ತಾಕೈತಿ ಏನು ಆಕೈತೆ ಅಂತ ಹೇಳಿ. ಸೊ ಒಂದು ನೆಗೆಟಿವ್ ಪಾಯಿಂಟ್ ಸೀರೀಸ್ದು ಏನು ಹೇಳಬೇಕಪ್ಪ ಅಂತಂದ್ರೆ, ಸೀರೀಸ್ ಒಂದು ಸ್ವಲ್ಪ ಎಳ್ದಂಗೆ ಆಕೈತಿ. ನಡು ಅಂಥಪ್ರೀನು ಎಳ್ದಂಗೆ ಆಗಿಲ್ಲ. ಅದು ಸ್ವಲ್ಪ ಬೋರ್ ಆಕೈತಿ. 1.25 ಅಥವಾ 1.5x ಒಳಗೆ ಒಂದು 10-15 ನಿಮಿಷ ನೋಡ್ಬೇಕು ನೀವು. ಎದಕ್ಕಪ್ಪ ಅಂತಂದ್ರೆ ಅಷ್ಟು ಎಳ್ದಂಗೆ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಸೀರೀಸ್ ಒಳಗೆ ಹಾಡಗಳಿಲ್ಲ. ಅಂದ್ರೆ ಸೀಸನ್ 2 ಒಳಗೆ ಎಷ್ಟು ಭಾರಿ ಹಾಡು ಐತಾರೆ. ಡಿ ಢಿಂಗೂರೇ ಈ ಸೀಸನ್ ಒಳಗೆ ಅದು ಇಲ್ಲ. ಸೊ ಯಾವುದೋ ಮ್ಯೂಸಿಕ್ಕು ಇಲ್ಲಿದ್ದಾಗ ಸೊ ಒಂದು ಸ್ವಲ್ಪ ವೀಕ್ ಅನಿಸ್ತೈತಿ. ಆದರೆ ಓವರ್ ಆಲ್ ಸೀರೀಸ್ ನೋಡಕತ್ರಪ್ಪ ಅಂತಂದ್ರೆ ಮಾನಸಿಕ ಐತಿ. ಎಷ್ಟು ಸಿಕ್ಕಿತ್ತು ಮಾರೆ ಮುಂಬೈದಾಗ. ಸೊ ಈ ಸೀರೀಸಿಗೆ ಕೊಡ್ತೀನಿ ನಾನು 4.5 to 5 stars. ಪ್ಲೀಸ್ ನೋಡಿರಿ, ಬೆಸ್ಟ್ ಶೋ ಆಗೈತಿ ಇದು. ಸೊ ಅಂಥದ್ದೇನೋ ನ್ಯೂಡಿಟಿ ಏನೂ ಇಲ್ಲ, ಬರೀ ವೈಲೆನ್ಸ್ ಐತಿ. ಸೊ ಸಣ್ಣ ಹುಡುಗರು ಇದರಿಂದ ದೂರ ಇರಿ. ಸೊ ಶಿವನ್ ಮುಂದಿನ ಅಲ್ಲಿ ತನಕ ಪೀಸ್ ಔಟ್.